ಪುಟ್ಟಗೌರಿ ಮದುವೆ ಸೀರಿಯಲ್ ಜೊತೆಗೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಆದಂತಹ ಸಾನ್ಯಾ ಅಯ್ಯವರವರು ಇವತ್ತು ಬಿಗ್ ಸ್ಕ್ರೀನಲ್ಲಿ ಗೌರಿ ಚಿತ್ರದ ಮೂಲಕ ಎಂಟ್ರಿ ಆಗಿದ್ದಾರೆ. ಇವತ್ತು ನಾನು ಅವ್ರ ಜೊತೆನೇ ಇದ್ದೀನಿ, ಅವರನ್ನೇ ಮಾತಾಡಿಸ್ತಾ ಹೋಗೋಣ. ಯಾವ ರೀತಿ ಚಿತ್ರದ ತಯಾರಿ ನಡೀತಾ ಇದೆ, ಯಾವ ರೀತಿ ನಡೀತಾ ಇದೆ ಅಂತ. ಮೇಡಮ್ ನಮಸ್ತೆ. ನಮಸ್ತೆ, ಹಾಯ್, ಥ್ಯಾಂಕ್ ಯು ಸೋ ಮಚ್. ಏನು ಅನ್ನಿಸ್ತೆ ಗೌರಿ ಚಿತ್ರದ ಮೂಲಕ ತಾವು ಎಂಟ್ರಿ ಕೊಟ್ಟಿದ್ದೀರಿ ಸ್ಯಾಂಡಲ್ವುಡ್ಗೆ? ಖಂಡಿತವಾಗಿ ಇದು ನನ್ನ ಮೊದಲನೇ ಬಾರಿ ಹುಬ್ಳಿಗೆ ಬರ್ತಾ ಇರೋದು. ಸೊ ತುಂಬಾ ಖುಷಿ ಆಗ್ತಿದೆ, ಯಾಕಂದರೆ ಹುಬ್ಳಿ ಜನತೆ ನನಗೆ ಯಾವಾಗಲೂ ಪ್ರೀತಿ ಪ್ರೋತ್ಸಾಹನ ಜಾಸ್ತಿ ಕೊಟ್ಟಿದ್ದಾರೆ. ಹಾಗೆ ನಾನು ಪುಟ್ಟಗೌರಿ ಮಾಡಬೇಕಾದ್ರೂ ಕೂಡ ಸಣ್ಣ ತೆರೆ ಮೇಲೆ ಜಾಸ್ತಿ ಸಪೋರ್ಟ್ ಮಾಡಿದರು. ಇವಾಗ ಅದೇ ತರಹ ಗೌರಿ ಅನ್ನೋ ಚಿತ್ರ ನಮ್ಮ ಸಮರ್ಜಿತ್ ಅವರು ಗೌರಿ, ನಾನು ಸಮಂತ ಆಗಿ ಪಾತ್ರ ನಿರ್ವಹಿಸ್ತಾ ಇದ್ದೀವಿ. ಈಗ ಎಷ್ಟು ನನಗೆ ಪ್ರೀತಿ ಪ್ರೋತ್ಸಾಹ ನೀಡ್ತಾರೆ, ಯಾವ ರೀತಿ ನನಗೊಂದು ಬಲನ ಕೊಡ್ತಾರೆ ಅನ್ನೋ ನೋಡುವ ಕುತೂಹಲ ನನಗಿದೆ. ನಿಮ್ಮ ಪೋಸ್ಟರ್ ಬಗ್ಗೆ ಹೇಳೋದಾದರೆ ಯಾವ ರೀತಿ ಸಪೋರ್ಟ್ ಮಾಡಿದರು? ಅವರು ಕೂಡ ಮೊದಲ ಬಾರಿಗೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ, ನೀವು ಮೊದಲ ಬಾರಿಗೆ ಯಾವ ರೀತಿ ನೀವು ಬಾಂಡಿಂಗಲ್ಲಿ ಕೆಲಸ ಮಾಡಿದ್ದೀರಿ? ಖಂಡಿತವಾಗ್ಲೂ ನಾವು ಬಾಂಡಿಂಗ್ ಬೆಳೆಸ್ಕೋಬೇಕು ಅಥವಾ ತೆರೆ ಮೇಲೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬರಬೇಕು ಅಂತಲೇ 2 ವಾರಗಳ ಕಾಲ ಒಂದು ಇದು ಏನು ವರ್ಕ್ಶಾಪ್ ಮಾಡಿದ್ವಿ. ನೀನಾಸಮ್ಮಿಂದ ಬಂದು ನಮಗೆ ಟೀಚರ್ಸ್ ಹೇಳ್ಕೊಟ್ಟಿದ್ರು. ಸೊ ಅದಾದಮೇಲೆ ಮೂವಿ ಶೂಟಿಂಗ್ ಮಾಡೋ ಸಮಯದಲ್ಲೂ ಅಷ್ಟೇ ಇಬ್ಬರು ಒಬ್ರನ್ನೊಬ್ರನ್ನ ಜೊತೆ ಮಾತಾಡಿಕೊಂಡು ಹೇಗೆ ಈ ಸೀನನ್ನು ಬೆಟರಾಗಿ ಮಾಡಬಹುದು ಅಥವಾ ಯಾವ ತರಹದ ಡೈಲಾಗ್ ಡೆಲಿವರಿ ತೊಗೊಳ್ಬೇಕು ಅನ್ನೋದನ್ನೆಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾಡ್ತಾಯಿದ್ವಿ. ಆ್ಯಂಡ್ ಅವರು ದಿಗ್ಗಜರ ಕುಟುಂಬದಿಂದ ಬರ್ತಾರೆ ಅನ್ನೋ ಯಾವುದೇ ಅವ್ರಿಗೆ ಹೆಡ್ ವೆಯ್ಟ್ ಇಲ್ಲ. ಸೊ ಹಾಗಾಗಿ ನಮಗೆ ಕೆಲಸ ಮಾಡಲಿಕ್ಕೆ ಸುಲಭ ಆಯಿತು ಅಂತ ಹೇಳ್ಬೋದು. ಓಕೆ, ನಿಮ್ಮ ಬಗ್ಗೆ ನಿಮ್ಮನ್ನೇ ಕೇಳೋದಕ್ಕಿಂತ ಸಮರ್ಜಿತ್ ಅವ್ರನ್ನ ಕೇಳ್ತೀನಿ. ಸಾನ್ಯಾ ಅವ್ರ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಕೊಲಾಬ್ರೇಷನ್ ಆಗಿ ವರ್ಕ್ ಮಾಡಿದ್ರಿ, ಯಾವ ರೀತಿ ಎಲ್ಲ ಇದು ಅನುಭವಿಸಿದ್ರು? ನಿಜವಾಗ್ಲೂ ತುಂಬ ಖುಷಿ ಆಯಿತು ಅವ್ರ ಜೊತೆ ಕೆಲಸ ಮಾಡೋಕ್ಕೆ. ಮೊದಲನೇ ಸಿನಿಮಾ ನಂದಾಗಿದ್ದರು, ಅವರು ವರ್ಷಗಟ್ಟಲೆ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಇಂಡಸ್ಟ್ರೀಲಿ. ಸೊ ಆ ಎಕ್ಸ್ಪೀರಿಯೆನ್ಸಿಂದ ಬಂದಿರೋರಿಗೆ ಅದು ತುಂಬ ಗೊತ್ತಿರುತ್ತೆ ಸಿನಿಮಾ ಬಗ್ಗೆ. ಆಮೇಲೆ ಕ್ಯಾಮ್ರಾ ಬಗ್ಗೆ ಏನೇನು ಟೆಕ್ನಿಕಲ್ ಎಲ್ಲ ಇರುತ್ತೆ ಅದು ತುಂಬ ಕಲ್ತಿದ್ದೀನಿ. ಆಮೇಲೆ ನಮ್ಮ ಏಜು ಹತ್ತಿರ ಆಗಿರೋದಕ್ಕೆ ಬಾಂಡಿಂಗ್ ಈಸಿ ಆಗಿತ್ತು, ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಆಮೇಲೆ ನಾನು ಮೊದಲನೇ ಬಾರಿ ಸಿನಿಮಾ ಮಾಡುವಾಗ ಅದು ಸ್ವಲ್ಪ ಕಷ್ಟ ಇದ್ದಿದ್ರು, ಅವರು ಅದನ್ನ ಸುಲಭ ಮಾಡಿದ್ರು. ಆಮೇಲೆ ವರ್ಕ್ಶಾಪ್ಸ್ ಮಾಡಿದ್ವಿ, ಸಿನಿಮಾಲಿ ಆ ಕೆಮಿಸ್ಟ್ರಿ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ತುಂಬ ಬಾರಿ ನಾವೇ ಒಂಥರ ಪ್ರಾಕ್ಟೀಸ್ ಮಾಡಿಕೊಂಡೇ ಶೂಟಿಂಗ್ ಬರ್ತಾಯಿದ್ದಿದ್ದು. ಅಂದರೆ ಡೈಲಾಗ್ಸು, ಆಮೇಲೆ ಡೈಲಾಗ್ ಹೇಗೆ ಹೇಳಬೇಕು ಅದೆಲ್ಲ ಒಂಥರ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡಿದ್ವಿ ಸರ್. ಸಖತ್ ಕಾಂಪ್ಲಿಮೆಂಟ್ರಿ ಬರ್ತಾ ಇದೆ ಫ್ಯಾನ್ ಫಾಲೋವರ್ಸ್ಗೆ. ನೀವು ಋತಿಕ್ ರೋಷನ್ ಥರ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದೀರಿ, ಸಖತ್ ಫ್ಯಾನ್ ಫಾಲೋವರ್ಸ್ ಆಗಿದ್ದಾರೆ, ನಿಮ್ಮ ಅಭಿಮಾನಿಗಳಾಗಿದ್ದಾರೆ, ನಿಮ್ಮ ಫ್ಯಾನ್ಸ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಈ ರೀತಿಯೆಲ್ಲ ಹೊರಗಡೆ ಹಬ್ತಾ ಇದೆ, ಏನು ಹೇಳ್ತೀರಿ ಇದ್ರ ಬಗ್ಗೆ ತಾವು? ಯಾರಿಗೆ ನನ್ನ ಡ್ಯಾನ್ಸು ಅದೆಲ್ಲ ಇಷ್ಟ ಆಗಿದೆ, ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಗ್ತಾಯಿದೆ. ಅದಕ್ಕೆ ಮಾಡಿರೋದು, ತುಂಬ ಕಷ್ಟಪಟ್ಟು ಆ ಪ್ರೀತಿ ಆ ಪ್ರೋತ್ಸಾಹಗೋಸ್ಕರನೇ ನಾನು ತುಂಬ ಕೆಲಸ ಮಾಡಿರೋದು. ಆದರೆ ಋತಿಕ್ ರೋಷನ್ ಸರ್ ನನಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ನು. ಅವ್ರನ್ನ ನೋಡಿಕೊಂಡು, ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ನಾನು ಬೆಳೆದಿರೋನು. ಅಪ್ಪು ಸರ್ ಸಿನಿಮಾಗಳು ನೋಡಿಕೊಂಡು ಅದರ ಡ್ಯಾನ್ಸ್ ಸ್ಟೈಲಾಗೆ ನನಗೂ ಇಷ್ಟ ಆಗ್ತಿತ್ತು ಸಿನಿಮಾಗಳು ನೋಡಿದಾಗ. ಸೊ ನಾನು ಅದೇ ಥರ ಒಂದು ಡ್ಯಾನ್ಸಲ್ಲಿ ಟ್ರೈನಿಂಗ್ ಎಲ್ಲ ತೊಗೊಂಡು ನನ್ನದೇ ಸ್ಟೈಲಲ್ಲಿ ಒಂದು ಮಾಡ್ಕೊಂಡು ಬಂದಿದ್ದೀನಿ. ಖಂಡಿತ ಅವ್ರ ಮಟ್ಟಕ್ಕೆ ಅಂತ ಹೇಳೋಕ್ಕೆ ಆಗಲ್ಲ. ಆದರೆ ಅದು ನಾನು ಈ ಪ್ರೀತಿಗೆ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇದೇ ಥರ ನಾನು ಕೆಲಸ ಮಾಡಿಕೊಂಡು ಅದೇ ಥರ ನಿಮ್ಮ ಪ್ರೀತಿ ಉಳಿಸ್ಕೊಳ್ಬೇಕು ಅಂತ ನನ್ನ ಆಸೆ ಸರ್. ಸನ್ನೆ ಮೇಡಮ್, ಇನ್ನೊಂದು ಸ್ಯಾಂಡಲ್ವುಡ್ಗೆ ಯಾರನ್ನಾದರೂ ಕರೆ ತರಬೇಕಂದ್ರೆ ಇಂದ್ರಜಿತ್ ಲಂಕೇಶ್ ಅವರು ಏನಾದರೂ ಒಂದು ಸ್ಪೆಷಲ್ ಇರುತ್ತೆ. ಆ ಕಾಲದಲ್ಲಿ ಐಶ್ವರ್ಯ ಚಿತ್ರದ ಮೂಲಕ ದೀಪಿಕಾ ಪಡುಕೋಣೆ ಅವರನ್ನು ತಂದಿದ್ದರು. ಈ ಚಿತ್ರದ ಮೂಲಕ ನಿಮ್ಮನ್ನು ಕರೆ ತಂದರೆ ಏನು ಸ್ಪೆಷಲ್ ಇರ್ಬೋದು ಅಂತ ತಮಗೆ? ಖಂಡಿತವಾಗ್ಲೂ ಇದನ್ನು ನೀವು ಸರ್ ಹತ್ರನೇ ಕೇಳಬೇಕು, ಅಂಥದ್ದು ಏನು ನೋಡಿದರು ಸರ್ ಅಂತ. ಯಾಕಂದರೆ ಅವರು ಹಿ ಹ್ಯಾಸ್ ಎನ್ ಐ ಫಾರ್ ಅ ಟ್ಯಾಲೆಂಟ್ ಅಂತ ಹೇಳ್ತಾರೆ. ಆ್ಯಂಡ್ ಇವತ್ತಿನವರೆಗೂ ಅವ್ರು ಯಾರ್ಯಾರನ್ನ ಪರಿಚಯಿಸಿದ್ದಾರೋ ಅವರೆಲ್ಲರೂ ಇವತ್ತು ದೊಡ್ಡ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದು ನಿಂತಿದ್ದಾರೆ. ನಾನು ಇಷ್ಟು ಮಟ್ಟಿಗೆ ಬರೋಕ್ಕೆ ನಾನು ಸೀರಿಯಲ್ಗಳಾಗಿರಲಿ ಅಥವಾ ರಿಯಾಲಿಟಿ ಶೋಸ್ಗಳಿಂದಾಗಿರಲಿ ಒಂದು ಹೆಸರನ್ನ ಮಾಡಿಕೊಂಡು ಆ ಹೆಸರಿಗೆ ಕಷ್ಟಪಟ್ಟು ಬಂದಿದ್ದೀನಿ. ಸೊ ಆ ಹಾರ್ಡ್ ವರ್ಕ್ ಅವ್ರಿಗೆ ಕಾಣಿಸಿರುತ್ತೆ ಅಂತ ನಾನು ಹೇಳ್ಬೋದು. ಆ್ಯಂಡ್ ಇನ್ನು ಮುಂದಕ್ಕೂ ನಾನು ಬೆಳಿಬೇಕು ಅಂದರೆ ಆಲ್ರೆಡಿ ಸರ್ ನನಗೆ ತಳಹದಿ ನೀಡಿದ್ದಾರೆ. ಇನ್ನೇನು ನಾನು ಬೆಳೆದ್ರೂ ಅದು ನನ್ನ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಮರ್ಜಿತರ ಪುಣ್ಯದಾಗಿ ಒಂದು ಲೈನ್ ಇದೆ, ಯಾವುದದು ಒಂದು ಸಾಂಗಲ್ಲಿ, ಯಾರು ಯಾರನ್ನ ಬೆಳೆಸಲ್ಲ ಚಿನ್ನ, ನಮ್ಮ ಜೀವನ ನಾವೇ ಕಟ್ಕೋಬೇಕು ಅಂತ. ಈ ಲೈನ್ ಸಂಬಂಧಪಟ್ಟಂತೆ ಈ ಗೌರಿ ಚಿತ್ರಕ್ಕೆ ನೀವು ಸ್ಟಾರ್ ಕಿಡ್ಸ್ ಆಗಿ ಎಂಟ್ರಿ ಕೊಟ್ಟಿದ್ದೀರಿ. ಸ್ಟಾರ್ ಕಿಡ್ಸ್ ಅವರು ಯಾವ ರೀತಿ ಈ ರೀತಿಯಲ್ಲಿ ಹಬ್ತಾ ಇದೆ ಹೊರಗಡೆ, ಸ್ಟಾರ್ ಕಿಡ್ಸ್ ಅವರು ಎಂಟ್ರಿ ಕೊಡ್ತಾರೆ ಅವ್ರ ತಂದೆಯವ್ರ ಮೂಲಕ ಆಗಲಿ ಅವ್ರ ಮೂಲಕ ಆಗಲಿ. ನಿಮಗೆ ಯಾವ ರೀತಿಯೆಲ್ಲ ಕಷ್ಟಗಳು ಇರ್ತವೆ ಅಂತ ತಾವು ಹೇಳೋದಾದರೆ? ಅಂದರೆ ಸರ್, ನಿಜವಾಗ್ಲೂ ನನಗೆ ಈ ಅವಕಾಶ ಸಿಕ್ಕಿರೋದೇ ನಮ್ಮ ತಂದೆಯವರು ನೀಡಿರೋ ಅವಕಾಶದಿಂದ.
ಆದರೆ ನಾನು ಅದು ಲೈಟಾಗಿ ತೊಗೊಂಡಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ ಸಿನಿಮಾಗೋಸ್ಕರ. ಆಮೇಲೆ ನಾನು ಈ ಸಿನಿಮಾಲೇ ಒಂದು ಹೆಸರು ಮಾಡ್ಕೋಬೇಕು ಅಂದಾಗ ನಮ್ಮ ಅಪ್ಪಾಜಿಯವರೇ ಬಂದು ಕೊಡ್ತಾರೆ. ನನಗೆ ಆ ಥರ ಸುಲಭವಾಗುತ್ತೆ ಅಂತ ನಾನು ಮೊದಲನೇ ಬಾರಿಯಿಂದ ನೋಡಿದ್ರೆ ನಾನು ಜಿಮ್ನಾಸ್ಟಿಕ್ ಟ್ರೈನಿಂಗು, ಫೈಟ್ ಟ್ರೈನಿಂಗು, ಬಾಡಿ ಮೇಂಟೈನ್ ಮಾಡಿಕೊಂಡು, ಫಿಟ್ನೆಸ್ ಎಲ್ಲ ಮೇಂಟೈನ್ ಮಾಡಿಕೊಂಡು, ಆಮೇಲೆ ತುಂಬ ನಾಟಕಗಳು ಮಾಡ್ತಾಯಿದ್ದೆ. ನಾಟಕಗಳು, ಆಮೇಲೆ ಆ್ಯಡ್ ಶೂಟ್ಸು ಎಲ್ಲ ಟ್ರೈನಿಂಗ್ ತೊಗೊಂಡು ಅದೊಂದು ಟ್ರೈನಿಂಗ್ ತೊಗೊಂಡಿನಿ. ಆಮೇಲೆ ಈ ಸಿನಿಮಾ ಅವಕಾಶ ಸಿಕ್ಕಿದಾಗ ನಾನು ಆ ಹೆಸರನ್ನ ನನಗೆ ಒಂದು ಹೆಸರು ಮಾಡ್ಕೋಬೇಕು, ಆಮೇಲೆ ನನ್ನದೇ ಒಂದು 2 ಕಾಲಲ್ಲಿ ನಿಲ್ಲಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಖಂಡಿತ ನನ್ನಲ್ಲಿ ಆ ಟ್ಯಾಲೆಂಟ್ ಇದ್ದರೆ ನಮ್ಮ ಕನ್ನಡ ಜನರು ಬೆಳೆಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಸೊ ಅದೇ ಥರ ನಾನು ಕೆಲಸ ಮಾಡಿಕೊಂಡು ಆ ಹೆಸರನ್ನ ಉಳಿಸ್ಕೋಬೇಕು. ನಮ್ಮ ಅಪ್ಪಾಜಿಯವರ ಕೊಟ್ಟಿರೋ ಈ ಅವಕಾಶನ ಹೇಗೆ ಸಾನಿಯವರು ಜವಾಬ್ದಾರಿ ತೊಗೊಂಡು ತುಂಬ ಅದ್ಭುತವಾಗಿ ಮಾಡಿದರು, ನಾನು ಹಾಗೆ ಕಷ್ಟಪಟ್ಟು ನನ್ನದೇ ಒಂದು ಪ್ರಯತ್ನ ಪಟ್ಟಿದ್ದೀನಿ ಸರ್. ಎಸ್, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಇಬ್ಬರಿಗೂ, ಮತ್ತು ಆಲ್ ದ ಬೆಸ್ಟ್ ಹೇಳ್ತಾ ಥ್ಯಾಂಕ್ ಯು. ಇದಾಗಿತ್ತು ಮುದ್ದಾದ ಜೋಡಿಗಳ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅಸ್ಲಾಂ ಜೊತೆ ಗಣೇಶ್ ಹಿರೇಮಠ್, ನ್ಯೂಸ್ 88 ಕನ್ನಡ, ಹುಬ್ಬಳ್ಳಿ.